ಅಭಿವೃದ್ಧಿಯಲ್ಲಿ ಸಣ್ಣ ನೀರಾವರಿ ಸಚಿವ ಬೋಸರಾಜ್ ಅವರ ಕೊಡುಗೆ ಏನೇನೂ ಇಲ್ಲ ಎಂದು ಟೀಕೆ. ಪಾರಸ್ಮಲ್ ಸುಖಾಣಿ ಮತ್ತು ವೆಂಕಟಕೃಷ್ಣ ಅವರು ರಾಜಕೀಯವಾಗಿ ಮಾತನಾಡಿರುವುದು ಸರಿಯಲ್ಲ. ಶಿಕ್ಷಣಕ್ಕೆ ಸಂಬಂಧಿಸಿದ ಕಾರ್ಯಕ್ರಮವನ್ನು ರಾಜಕೀಯಕ್ಕೆ ಬಳಸಿಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಸರಿಯಲ್ಲ. ಈ ಇಬ್ಬರು ಮುತ್ಸದಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆ ಬಗ್ಗೆ ಮಾತನಾಡಿ ಸಚಿವ ಬೋಸರಾಜ್ ಅವರ ಮನವೊಲಿಸಲು ಪ್ರಯತ್ನ ಮಾಡಿದ್ದು ಸ್ಪಷ್ಟವಾಗಿದೆ. ಇವರಿಗೆ ರಾಜಕೀಯ ಯಾಕೆ ಬೇಕು ಎಂದು ಸಾಮಾಜಿಕ ಚಿಂತಕ ಮತ್ತು ಕೆಪಿಸಿಸಿ ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾದ ತಲಕಾಯಿ ಮಾರಪ್ಪ ಅವರು ಪ್ರಶ್ನೆ ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಅಭಿವೃದ್ಧಿ ಕಾರ್ಯ ಸಹಿಸದ ಕೆಲವರು ಇವರ ಮೂಲಕ ಶರಣಪ್ರಕಾಶ್ ಪಾಟೀಲ್ ಅವರ ಬಗ್ಗೆ ಹಗುರವಾಗಿ ಮಾತನಾಡುವಂತೆ ನೋಡಿಕೊಂಡಿರುವುದು ಸ್ಪಷ್ಟವಾಗುತ್ತದೆ ಎಂದು ಟೀಕಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರ ಬಗ್ಗೆ ಮಾತನಾಡುವ ನೈತಿಕತೆ ಯಾರಿಗೂ ಇಲ್ಲ. ರಾಯಚೂರು ನಗರದಲ್ಲಿ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ವೆಂಕಟಕೃಷ್ಣ ಮತ್ತು ಪಾರಸ್ಮಲ್ ಸುಖಾಣಿ ಅವರು ಶಿಕ್ಷಣ ವೇದಿಕೆಯಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ವೇದಿಕೆಯಲ್ಲಿ ಶರಣಪ್ರಕಾಶ್ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ರು ರಾಜಕೀಯ ದುರುದ್ದೇಶದಿಂದ ಸರಿ ಅನಿಸವಲ್ದು. ಯಾರಿಗೋ ಮೆಚ್ಚಿಸಲಿಕ್ಕೆ ಇವರು ಮಾತಾಡಿರೋದು ಇದು ಖಂಡನಾರ್ಹ. ಯಾಕಂದರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಪೆಕ್ ಆಸ್ಪತ್ರೆ ಮತ್ತು ಟ್ರಾಮಾ ಸೆಂಟ್ರು, ಕ್ಯಾನ್ಸರ್ ಆಸ್ಪತ್ರೆ ಸುಮಾರು 25 ಕೋಟಿ 40 ಕೋಟಿ ಅನುದಾನ ತಂದಿದ್ದಾರೆ. ಯಾರು? ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶರಣಪ್ರಕಾಶ್ ಪಾಟೀಲ್ ಅವ್ರ ಬಗ್ಗೆ ಈ ರೀತಿ ಹೇಳಿಕೆ ಕೊಡುವುದು ಖಂಡನಾರ್ಹವಾಗಿದೆ. ನಾನು ವೆಂಕಟಕೃಷ್ಣ ಇದು ಮಾಡ್ತೀನಿ, ಯಾವ ಹೋರಾಟದಾಗ ನೀವು ಭಾಗಿಯಾಗಿರಿ? ನೀವು ಯಾವ ಇದರಲ್ಲಿ ಇದ್ರಿ? ಏಮ್ಸ್ನಾಗಿದ್ದೀರಾ? ಜಿಲ್ಲಾ ಇದರಲ್ಲಿ ಯಾವುದನ್ನ ಬಂದು ಇದಕ್ಕಂದ್ರೆ ಎಲ್ಲಿ ಮನವಿ ಪತ್ರ ಕೊಟ್ಟಿರಿ ನೀವು ನಮಗೆ ತಿಳಿಸ್ಬೇಕಂತ ನಿಮ್ಮ ಈ ಮೂಲಕ ಹೇಳ್ತಾ ಇದ್ದೀನಿ. ಪಾರಸ್ಮಲ್ ಸುಖಾಣಿ ಅವರು ಏಕೆಂದರೆ ಶರಣಪ್ರಕಾಶ್ ಪಾಟೀಲ್ ಅವರು ಓಪೆಕ್ ಆಸ್ಪತ್ರೆ ಸುಸಜ್ಜಿತವಾಗಿ ಆರಂಭಿಸಿದ್ದಾರೆ. ರಿಮ್ಸ್ ಆಸ್ಪತ್ರೆ ಅತ್ಯುತ್ತಮವಾಗಿ ನಡೆದಿದೆ. ಕ್ಯಾನ್ಸರ್ ಘಟಕ, ಟ್ರಾಮಾ ಸೆಂಟರ್, ಡಯಾಲಿಸಿಸ್ ವ್ಯವಸ್ಥೆ ಮಾಡಿಸಿ ಈ ಭಾಗದ ರೋಗಿಗಳಿಗೆ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಗರದ ಮಹಾಬಲೇಶ್ವರ ವೃತ್ತದಿಂದ ಗಂಜ್ ರಸ್ತೆ ನಿರ್ಮಾಣಕ್ಕೆ 25 ಕೋಟಿ ಅನುದಾನ ಕೊಡಿಸಿದ್ದಾರೆ. 40 ಕೋಟಿ ವೆಚ್ಚದಲ್ಲಿ ಅತ್ಯುತ್ತಮ ಸಾಂಸ್ಕೃತಿಕ ನಿರ್ಮಾಣವಾಗುತ್ತಿದೆ. ರಾಯಚೂರು ನಗರಸಭೆಯು ಮಹಾನಗರ ಪಾಲಿಕೆಯಾಗಿ ಇವರ ಅವಧಿಯಲ್ಲಿಯೇ ಬದಲಾವಣೆಗೊಂಡಿದೆ. ಇಎಸ್ಐ ಆಸ್ಪತ್ರೆ ಪ್ರಸ್ತಾವನೆ ಕಳುಹಿಸಿದ್ದಾರೆ. ವೈಯಕ್ತಿಕವಾಗಿ ಇವರಿಂದ ಹಿಂದುಳಿದ ರಾಯಚೂರು ಜಿಲ್ಲೆಗೆ ಸಾಕಷ್ಟು ಲಾಭವಾಗಿದೆ. ಈಗ ಅವರ ಬಗ್ಗೆ ಹಗುರವಾಗಿ ಮಾತನಾಡಲು ಸುಖಾಣಿ ಮತ್ತು ವೆಂಕಟಕೃಷ್ಣ ಇವರಿಗೆ ಯಾವ ನೈತಿಕತೆ ಇಲ್ಲ. ಇವರಿಬ್ಬರು ಪೂರ್ಣಾವಧಿ ರಾಜಕಾರಣಿಗಳಲ್ಲ. ಯಾರೋ ಬೆಳೆಸಿದ ಶಿಕ್ಷಣ ಸಂಸ್ಥೆಗೆ ಪಾರಸ್ಮಲ್ ಸುಖಾಣಿ ಅಕ್ರಮವಾಗಿ ಅಧ್ಯಕ್ಷರಾಗಿದ್ದಾರೆ. ಟಿಎಸ್ಎಸ್ಗೆ ಚುನಾವಣೆಯನ್ನು ನಡೆಸುತ್ತಿಲ್ಲ. ಇದರ ಚುಕ್ಕಾಣಿ ಹಿಡಿದು ವೈಯಕ್ತಿಕ ಸಾಧನೆ ಮಾಡಿಕೊಳ್ಳಲಿದ್ದಾರೆ. ಇದೇ ರೀತಿ ಇವರು ಜಿಲ್ಲಾ ಸಚಿವರ ಬಗ್ಗೆ ಮಾತನಾಡಿದರೆ ಸುಖಾಣಿ ಹಠವೋ ಟಿಎಸ್ಎಸ್ ಬಚಾವೋ ಹೋರಾಟ ಮಾಡಬೇಕಾಗುತ್ತದೆ ಎಂದು ತಲಕಾಯಿ ಮಾರಪ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವೇನು ಹೋರಾಟ ಮಾಡಿರಿ ಸರ್? ಯಾಕಂದ್ರೆ ಇಲ್ಲಿ ಸುಮಾರು 2 ವರ್ಷದಿಂದ ಡೆವಲಪ್ಮೆಂಟ್ ಆಗಿದೆ. ಇಡೀ ಜಿಲ್ಲೆಗೆ 50 ಆಸೆಗಳು ಕ್ಯಾನ್ಸರ್ ಆಸ್ಪತ್ರೆ ಇದಾಗಿದೆ, ಇಎಸ್ಐ ಆಸ್ಪತ್ರೆ. ಈಗ ಇದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಯಾರೋ ಮೆಚ್ಚಿಸಲಿಕ್ಕೆ NS ಬೋಸರಾಜ್ ಮೆಚ್ಚಲಿಕ್ಕೆ ಇವೆಲ್ಲ ಮಾತಾಡಿರೋದು ಸರಿ ಅನಿಸಲ್ಲ. ಇದರಿಂದ ನಾನು ಭಾಳ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಮತ್ತು ನಿಮ್ಮ ಹಿಂಬಾಲಕರೇ ಆಯಿತು, ನಿಮಗೂ ಆಯಿತು, ವೆಂಕಟಕೃಷ್ಣ ಮತ್ತು ಪಾರಸ್ಮಲ್ ಸುಖಾಣಿ ಅವ್ರಿಗೆ ನೇರ ಎಚ್ಚರಿಕೆ ನೀಡ್ತಾ ಇದ್ದೇನೆ. ಜಿಲ್ಲಾ ಉಸ್ತುವಾರಿಗೆ ಸುಳ್ಳು ಹೇಳಿಕೆಗಳಂತ ಮಾಡಿದರೆ ಸುಖಾಣಿ ಹಠಾವ್ TSS ಬಚಾವ್ ಅಂತೇಳಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಿಮ್ದು ಏನಾದ ಹೋರಾಟದ ಬಗ್ಗೆ ನೇರ ಸವಾಲು ಬರ್ರಿ, ನಾನು ಸವಾಲು ನಿಂದಿರ್ತೀನಿ. ಈ ಸುಳ್ಳು ಹೇಳಿಕೆ ನೀವು ಎಲ್ಲಿಂದ ಬಂದವರು, ಯಾವುದೋ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿ ಎಲ್ಲ ನೀವು ಅವ್ಯವಹಾರ ಭಾಳ ನಡೆದಿದೆ. ಸುಖಾಣಿ ಅವ್ರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. TSS ಭಾಳ ಗೋಲ್ಮಾಲ್ ನಡೀತಾ ಇದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನ್ಕೊಂಡಿದ್ದೀರಿ. ನಾವು ಕೇಳ್ತಾ ಇದ್ದೀವಿ. ಶಿಕ್ಷಣ ಸಂಸ್ಥೆ, ಒಬ್ಬ ಖಾಸಗಿ ಶಿಕ್ಷಣ ಸಂಸ್ಥೆಯವರು ನೀವು ಮಂತ್ರಿ ಬಗ್ಗೆ ಹೇಳಿದ್ದು ಅವಹೇಳನಕಾರಿ, ನಾವು ಖಂಡನಾರ್ಹ. ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡ್ತೀವಿ. ವೆಂಕಟಕೃಷ್ಣ ಮತ್ತು ಪಾರಸ್ಮಲ್ ಸುಖಾಣಿ ಅವ್ರಿಗೆ ನೇರ ಎಚ್ಚರಿಕೆ ಕೊಡ್ತಾ ಇದ್ದೀನಿ.